ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನರಾಶಿ ಮೀನಲಗ್ನ ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಗುರು ಮೀನರಾಶಿಗೆ ತನ್ನ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಗುರು ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. 2ನೇ ಜೂನ್ ಇಂದ 31 ಅಕ್ಟೋಬರ್ ವರೆಗೂ ಈ ಗುರುವಿನ ಸಂಚಾರ ಕಟಕ ರಾಶಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಮೀನರಾಶಿಯವರಿಗೆ ತುಂಬಾ ಅದ್ಭುತವಾದಂತಹ ಫಲಗಳಿಂದ ಗುರುವಿನಿಂದ ನೀವು ನಿರೀಕ್ಷೆ ಮಾಡುವಂತದ್ದಿದೆ. ಸಂಪೂರ್ಣವಾದಂತಹ ಗುರುಬಲ ಇರುತ್ತೆ. ಪಂಚಮ ಸ್ಥಾನದ ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ಲಕ್ ಇರುತ್ತೆ. ಹಿಂದೆ ಮಾಡಿದಂತ ಕೆಲಸ ಕಾರ್ಯಗಳೆಲ್ಲ ಅದ್ಭುತವಾದಂತಹ ಯೋಗಗಳನ್ನ ತಂದುಕೊಡೋದಿರುತ್ತೆ. ಇದರ ಜೊತೆಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದಂತಹ ಬದಲಾವಣೆ, ಗೌರವ, ಕೀರ್ತಿ, ಯಶಸ್ಸನ್ನ ತಂದು ಕೊಡುವಂತದ್ದಿದೆ. ಭಾಗ್ಯೋದಯದ ಸಮಯ ಮೀನರಾಶಿ ಮೀನಲಗ್ನದವರಿಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಅದಕ್ಕೆ ಒಂದು ದಾರಿ, ಮಾರ್ಗದರ್ಶಕರು ಈ ಸಮಯದಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಹಾಗಾಗಿ ಈ ಸಂಪೂರ್ಣವಾದಂತಹ ಗುರುಬಲ ನಿಮಗೆ ಅದ್ಭುತವಾದಂತಹ ಯೋಗಗಳನ್ನ ತಂದುಕೊಡುತ್ತೆ. ನಿಮ್ಮಲ್ಲಿ ಸ್ಕಿಲ್ಲು ಮತ್ತೆ ಸಾಮರ್ಥ್ಯ ಇದೆಲ್ಲವನ್ನ ವೃದ್ಧಿ ಮಾಡುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದಂತಹ ಯೋಗ, ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ನಿಂತ ದುಡ್ಡಾಗಿರ್ಬೋದು, ಕೊಟ್ಟ ಸಾಲ ಆಗಿರ್ಬೋದು, ಇವೆಲ್ಲವನ್ನ ವಾಪಸ್ ಪಡೆಯುವಂಥದ್ದು. ಜೊತೆಗೆ ಹಣಕಾಸಿನ ಒಂದು ಅಭಿವೃದ್ಧಿಯನ್ನ ನೋಡ್ತೀರಾ. ನಿಮ್ಮ ಹೆಸರು, ಕೀರ್ತಿ, ಗೌರವ ಹೆಚ್ಚಾಗಿ ಅದರಿಂದ ಆದಾಯದ ಮಾರ್ಗಗಳು ಕೂಡ ಬರುತ್ತೆ. ಜಾಬ್ ಅಲ್ಲಿದ್ರೆ ಪ್ರಮೋಷನ್ ಆಗಿರ್ಬೋದು, ಹೊಸ ಕೆಲಸದ ಅಪಾರ್ಚುನಿಟಿ, ಯಾರಿಗೆ ಉದ್ಯೋಗ ವೃತ್ತಿ ಇಲ್ಲ ಅದನ್ನ ಸಿಕ್ಕಿ ಅವರ ದುಡ್ಡಿನ ಒಂದು ಸಾಮರ್ಥ್ಯ ಆಗಿರ್ಬೋದು, ಸೇವಿಂಗ್ಸ್ ಇವೆಲ್ಲವನ್ನ ವೃದ್ಧಿ ಆಗುವಂತ ಅವಕಾಶಗಳಿದೆ. ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ನೋಡುವಂತದ್ದಿರುತ್ತೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮಾತಿಗೆ ಗೌರವವನ್ನ ತಂದು ಕೊಡುವಂತಹ ಸಮಯ ಇರುತ್ತೆ. ಹಾಗಾಗಿ ಎಷ್ಟು ಕೆಲಸ ಕಾರ್ಯಗಳೆಲ್ಲ ನಿಂತಿವೆ ಅವೆಲ್ಲವನ್ನ ಕೈಗೆತ್ಕೊಂಡ್ರೆ ಹೆಚ್ಚಿನ ಶ್ರಮ ಪ್ರಯತ್ನದ ಜೊತೆಗೆ ಲಕ್ ಕೂಡ ನಿಮಗೆ ಸಪೋರ್ಟ್ ಆಗುತ್ತೆ. ಹಾಗಾಗಿ ಈ ಸಮಯ ತುಂಬಾ ಉತ್ತಮವಾಗಿದೆ ಮೀನರಾಶಿ ಮೀನಲಗ್ನದವರಿಗೆ. ಜೊತೆಗೆ ತುಂಬಾ ಸ್ಕಿಲ್ಫುಲ್ ಆಗಿರುತ್ತೆ ಮಕ್ಕಳೆಲ್ಲ. ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಆಗಿರ್ಬೋದು, ಹೈಯರ್ ಎಜುಕೇಶನ್ಗೆ ತುಂಬಾ ಉತ್ತಮವಾದಂತಹ ಸಮಯ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ತಮ್ಮ ಇಷ್ಟಪಟ್ಟಂತಹ ಒಂದು ವಿದ್ಯಾಭ್ಯಾಸ ಮಾಡಕ್ಕೆ ಬೇರೆ ಕಡೆಗೆ ಹೋಗಿ ಸ್ಟಡಿ ಮಾಡೋದಾಗಿರ್ಬೋದು, ವಿದೇಶಕ್ಕೆ ಹೋಗೋದಾಗಿರ್ಬೋದು, ಹೈಯರ್ ಎಜುಕೇಶನ್ ಮಾಡೋದಾಗಿರ್ಬೋದು, ಇವೆಲ್ಲದಕ್ಕೂ ತುಂಬಾ ಉತ್ತಮವಾದಂತಹ ಕಾಲಾವಕಾಶ ಮತ್ತೆ ಸ್ಕಾಲರ್ಶಿಪ್ ಕೂಡ ಸಿಗುವಂತಹ ಯೋಗಗಳು ಕೂಡ ಈ ಸಂಚಾರದಲ್ಲಿ ನೀವು ನಿರೀಕ್ಷೆ ಮಾಡುವಂತದ್ದಿದೆ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಸಮಯ. ಯಾರು ಇಷ್ಟಪಟ್ಟಿರ್ತಿರೋ ಅಂತವರ ಮದುವೆ ಮಾಡಿಕೊಳ್ಳುವಂತಹ ಯೋಗಗಳಾಗಿರ್ಬೋದು, ಪ್ರೀತಿಸಿ ಮದುವೆ ಮಾಡಿಕೊಂತಹ ಅವಕಾಶಗಳು ಮತ್ತು ಕುಟುಂಬದವರ ಸಪೋರ್ಟು ಸಹಕಾರಗಳು ಕೂಡ ಇರುತ್ತೆ. ಮದುವೆ ವಿಚಾರದಲ್ಲಿ ಬಹಳಷ್ಟು ವಿಳಂಬಗಳನ್ನ ನೋಡ್ತಿದ್ದವರು ಮೀನರಾಶಿ ಅವರಿಗೆ ಮದುವೆ ಪ್ರಸ್ತಾಪಗಳ ಹುಡುಕಿಕೊಂಡು ಬರುತ್ತೆ. ಯಾರಿಗೆ ಆಲ್ರೆಡಿ ಮರುಮದುವೆ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇದೆ ಅವರಿಗೆ ಆ ಅಪಾರ್ಚುನಿಟಿ ಕೂಡ ಈ ಸಮಯದಲ್ಲಿ ನೆರವೇರುವಂತಹ ಅವಕಾಶ ಯೋಗಗಳು ಇದೆ. ಸಾಮಾಜಿಕ ಜೀವನದಲ್ಲಿ ಉತ್ತಮವಾದಂತಹ ಹೆಸರು, ಕೀರ್ತಿ, ಗೌರವ, ಪ್ರಶಂಸೆಯನ್ನ ಪಡೆಯುವಂತದ್ದಾಗಿರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡೋಕೆ ಇದು ಉತ್ತಮವಾದಂತಹ ಸಮಯ ಮೀನರಾಶಿ ಮೀನಲಗ್ನದವರಿಗೆ. ಆ ವ್ಯಾಪಾರದಲ್ಲಿ ಲಾಭದ ನಿರೀಕ್ಷೆಯನ್ನು ಕೂಡ ನೋಡುವಂಥದ್ದಿದೆ. ಯಾವುದೇ ರೀತಿಯ ಲೋನ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆ ನಿಟ್ಟಿನಲ್ಲಿ ನೀವು ಮಾಡ್ತಿರುವಂತ ಪ್ರಯತ್ನ ಅದನ್ನ ಸಫಲತೆಯನ್ನ ನೋಡುವಂತಹ ಅವಕಾಶ ಯೋಗಗಳು ಕೂಡ ಇದೆ. ಜೊತೆಗೆ ಯಾರಿಗೆ ಈ ಸರ್ಕಾರ ಸಂಬಂಧಪಟ್ಟಂತ ಕಾರ್ಯಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು ಅವೆಲ್ಲ ವಿಳಂಬಗಳನ್ನ ಆಗ್ತಾ ಇದ್ರೆ ಈ ಸಮಯದಲ್ಲಿ ಮಾಡಿದಂತಹ ಒಂದು ಪ್ರಯತ್ನ ಯಶಸ್ವಿ ಆಗಿರುವಂತದ್ದಿರುತ್ತೆ. ಮನೆ ಕಟ್ಟುವಂಥದ್ದಾಗಿರ್ಬೋದು, ವಾಹನಗಳನ್ನ ಖರೀದಿ ಮಾಡಿಕೊಳ್ಳುವಂತಹ ಯೋಗಗಳು, ಅವಕಾಶಗಳು, ಅದಕ್ಕೆ ಸಪೋರ್ಟು ಕುಟುಂಬದವರಿಂದ ಆಗಿರ್ಬೋದು ಮತ್ತೆ ನಿಮ್ಮ ಸ್ವಂತದ ಸಾಮರ್ಥ್ಯದಿಂದ ಅದನ್ನ ಈಡೇರಿಸಿಕೊಳ್ಳುವಂತಹ ಅವಕಾಶಗಳಿದೆ. ಹಾಗಾಗಿ ಈ ಎಲ್ಲಾ ಬದಲಾವಣೆಗಳು ತುಂಬಾ ಉತ್ತಮವಾದಂತಹ ಬದಲಾವಣೆ ಮತ್ತೆ ಲಕ್ ನಿಮ್ಮ ಫಾಲೋ ಮಾಡುತ್ತೆ ಮತ್ತೆ ಲಕ್ಕಿ ಪರ್ಸನ್ ಆಗಿರ್ತೀರಾ ಈ ಗುರುವಿನ ಸಂಚಾರದಲ್ಲಿ. ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡಬಹುದು. ದೀರ್ಘಕಾಲದ ರೋಗಗಳು ಯಾರ್ಯಾರಿಗಿತ್ತು ಅವೆಲ್ಲವನ್ನ ಕೂಡ ಹತೋಟಿ ತಗೊಳ್ಳೋದಾಗಿರ್ಬೋದು, ಅದರ ಮೇಲೆ ಜಯ ಸಾಧನೆ ಮಾಡಬೇಕಾದಂಥದ್ದು ಅವಕಾಶ. ಆದರೆ ಹೆಚ್ಚಿನ ಶ್ರಮ, ಪ್ರಯತ್ನ ಮತ್ತೆ ಕರೆಕ್ಟ್ ಆಗಿ ಅದರ ಬಗ್ಗೆ ಗಮನ ಕೊಡಬೇಕು. ಆವಾಗ ಸಂಪೂರ್ಣವಾದಂತಹ ರೋಗ ನಿರೋಧಕ ಶಕ್ತಿ ಆಯ್ತು, ಜೊತೆಗೆ ನಿಮ್ಮ ಒಂದು ಆರೋಗ್ಯದಲ್ಲಿ ಸುಧಾರಣೆ ಐತಿ, ಇವೆಲ್ಲವನ್ನ ನೋಡುವಂಥದ್ದಿದೆ. ಈ ಗುರುವಿನ ಬಲ ಇನ್ನೂ ವೃದ್ಧಿ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಗುರುವಿನ ಒಂದು ಬೀಜ ಮಂತ್ರವನ್ನ ನೀವು ಪಠನೆ ಮಾಡೋದು. ಓಂ ಗುರುವೇ ನಮಃ ಅಂತ ಪಠನೆ ಮಾಡೋದ್ರಿಂದ ನಿಮಗೆ ಗುರುವಿನ ಅನುಗ್ರಹ ಆಗತ್ತೆ. ಜೊತೆಗೆ ಗುರುನೇ ನಿಮ್ಮ ರಾಶಾಧಿಪತಿ ಲಗ್ನಾಧಿಪತಿ ಆಗಿರೋದ್ರಿಂದ ಪ್ರತಿದಿನ ಗುರುವಾರ ದೇವಸ್ಥಾನಕ್ಕೆ, ಗುರುವಿನ ರಾಯರ ದೇವಸ್ಥಾನಕ್ಕೆ ಹೋಗೋದು, ಹಳದಿ ವಸ್ತ್ರ ಮತ್ತೆ ಕಡಲೆಕಾಳನ್ನ ದಾನ ಮಾಡೋದು ಮತ್ತೆ ಸಿಹಿ ಪ್ರಸಾದದ ವಿನಿಯೋಗ ಮಾಡಿ. ಇದರ ಜೊತೆಗೆ ಈ ಸಮಯದಲ್ಲಿ ಕನಕ ಪುಷ್ಪರಾಗದ ಧಾರಣೆಯನ್ನ ಮಾಡಿ
ನಿಮ್ಮ ಹೆಸರು ಮತ್ತೆ ಆರೋಗ್ಯ ಮತ್ತೆ ಗೌರವದ ಜೊತೆಗೆ ಎಲ್ಲಾ ಕಷ್ಟಗಳು ಯಾವುದೇ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡ್ಕೊಳ್ಳುವಂತ ಸಾಮರ್ಥ್ಯ ನಿಮಗೆ ಸಿಗುತ್ತೆ. ಸೊ ಎಲ್ಲವನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.